ಸೊಸೆ 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 ಜೀವನ ಅನ್ನೋದು ಎಲ್ಲಾ ಲೆಕ್ಕಾಚಾರಗಳಿಗೂ ಮೀರಿದ್ದು ಅಲ್ವಾ? ಮೀರೋ ಲೆಕ್ಕಾಚಾರ ಅಲ್ಲ, ಮುಗಿಸೋ ಲೆಕ್ಕಾಚಾರ. ಅಲ್ಲಿ ಕ್ಲಾಸ್ ತಗೊಂಡಿದ್ದು ಸಾಲದು ಅಂತ ಇಲ್ಲೂ ಕಂಟಿನ್ಯೂ ಮಾಡ್ತಿದ್ದೀರಾ? ವೈಟ್, ಐ ವಿಲ್ ಆಲ್ಸೋ ಕಮ್ ಅಂಡ್ ಜಾಯಿನ್. ನೀನ್ ತುಂಬಾ ದೊಡ್ಡ ಮನಸ್ಸು ಕೀರ್ತಿ. ಚಿಕ್ಕ ಮನ್ಸು ಬಂತು ನೋಡಿ. ಏಯ್, ಏನ್ ಮಾತಾಡ್ತಿದ್ಯಾ ನೀನು? ಮನೆಯವನಲ್ಲ, ಮನೆಯವನೇ. ಅಪ್ಪಾಜಿ ಹೇಳಾಗಿದೆ ಅದೇ ರೀತಿ ಕೀರ್ತಮ್ಮನು. ಓಹೋ ಹೋ ಹೋ ಹೋ, ಇವಳು ಮಾಡಿರೋ ಗಹಂದಾರಿ ಕೆಲ್ಸಕ್ಕೆ ಹೊಗಳೋದು ಬೇರೆ. ಅಂತ ಕೆಲಸ ಏನ್ ಮಾಡಿದ್ಲು? ಒಡವೆ ಮುರಿದು ಹೋಗಿದ್ದಕ್ಕೆ ಕಾರಣ ವಸುದ. ಹಾಗಂತ ಇವಳು ಈಗ ಹೇಳಿದ್ಲಾ? ಇಲ್ಲ, ವಸುದನೆ ಮಾವನ ಹತ್ರ ಹೋಗಿ ನಿಜ ಹೇಳಿ ತಪ್ಪು ಒಪ್ಕೊಂಡಾಗಿದೆ. ಪಾಪ ನಿಮ್ ಮಗಳು ಅನಿಸ್ಕೋಬೇಕಾಗಿರೋ ಮಾತನ್ನೆಲ್ಲ ಕೀರ್ತಿ ಅನಿಸ್ಕೊಂಡಿದ್ದಾಳೆ. ನೀವ್ ದುಡ್ಕಿದ್ರಿ ತಪ್ಪ, ಅದಕ್ಕೆ ನಾವುಗಳೆಲ್ಲ ಪಾಪ ಅಂತ. ಅಯ್ಯೋ, ನೀವೆಲ್ಲಂದ್ರಿ ಬಿಡಿ, ಅಂದಿದ್ದೆಲ್ಲ ಈ ಮಹಾನ್ ಭಾವ್ರೆ. ಒಡವೆ ಮುರಿದಿದ್ದು ಆಶ್ರಮ ಸ್ವಾಮಿಗಳ ಕೈಯೋ ಕಾಲೋ ಮುರಿಯೋದಕ್ಕೆ ಸಮಾನ ಅನ್ಹೋಗ್ ಮಾತಾಡಿದ್ರಲ್ಲ. ಬಿಡಿ, ಆಗಿದ್ದೆಲ್ಲ ಆಗೋಯ್ತು. ಈಗ ಅದನ್ನೇ ಮುಂದುವರಿಸಿ ಯಾವ ಪ್ರಯೋಜನನೂ ಇಲ್ಲ ಅಲ್ವಾ? ನೋಡಿದ್ರ ಬಾವ, ಇದು ಒಳ್ಳೆತನ. ಮೊದ್ಲು ಹೋಗಿ ವಸುದಂಗ್ ಬುದ್ಧಿ ಹೇಳಿ. ಅವಳಿಗೆ ಯಾಕೆ ಬುದ್ಧಿ ಹೇಳಬೇಕು? ಅವಳಿಗೆ ಒಳ್ಳೆ ಬುದ್ಧಿ ಇದ್ದಿದ್ದಿಂದ ತಾನೆ ಅವಳಾಗವಳೆ ಬಂದು ಸತ್ಯ ಒಪ್ಕೊಂಡಿದ್ದು. ಹೇಳದೆ ಹೋಗಿದ್ರೆ ದತ್ತಪ್ಪ ನಮ್ಮ ಹತ್ರ ಬಯಸ್ಕೊಳ್ಳುವಂತ ಪರಿಸ್ಥಿತಿ ಬರ್ತಿತ್ತ? ಏನೋಪ್ಪ, ಇದನ್ನೆಲ್ಲ ನೋಡ್ತಿದ್ರೆ ನನ್ಗನ್ನಿಸ್ತಿರೋದಿಷ್ಟೆ. ಈ ಮನೆಯಲ್ಲಿ ಚಿಕ್ಕವರು ಒಳ್ಳೆದನ್ನ ಕೆಟ್ಟದನ್ನ ನೋಡ್ತಾ ಇದ್ದಾರೆ, ದೊಡ್ಡತನ ಕಾಪಾಡ್ತಿದ್ದಾರೆ. ಎಡವ್ತಿರೋದು ನಮ್ಮಂತ ದೊಡ್ಡವರೇ. ಇನ್ನೊಂದ್ಸತಿ ಈ ರೀತಿ ಮಾಡ್ಬೇಡಿ. ಈಗ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಮಿಸ್ಟರ್ ಬಾಲಕೃಷ್ಣ ಅವರೇ. ನಮ್ಮ ಕೀರ್ತಮ್ಮವರು ಮನೆ ಮರ್ಯಾದೆ ತೆಗೆಯೋರಲ್ಲ, ಕಾಪಾಡೋರು. ಇವ್ರಿಗೆ ಯಾವ್ಯಾವ ಮಾತು ಹೇಳಿದ್ರೋ ಆ ಮಾತನ್ನೆಲ್ಲ ನಿಮ್ಮ ಮಗಳಿಗೂ ಹೋಗಿ ಹೇಳಿ. ನಿನ್ಗೂ ಏನಾದ್ರು ಅನ್ಬೇಕು ಅನಿಸ್ತಾ ಇದೆಯಾ? ಅದೇನೇನು ಅನ್ಬೇಕು ಅನ್ಸಿದ್ಯಾ ಎಲ್ಲ ಅಂದ್ಬಿಡು, ನನ್ಗೇನು ಬೇಜಾರಿಲ್ಲ. ಇವ್ರಿಷ್ಟೆಲ್ಲ ಅಂದ್ರು ಅಂತ ನಾನೇನು ಬೇಜಾರು ಮಾಡ್ಕೊಳಲ್ಲ. ಯಾಕೆ ಗೊತ್ತಾ, ನನ್ನ ಮಗಳ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದು ನನಗೆ ಈಗ ಗೊತ್ತಾಗ್ತಾ ಇದೆ. ಮಾಡಿ ತಪ್ಪನ್ನ ಒಪ್ಕೊಳ್ಳೋಕು ತಾಕತ್ ಬೇಕು. ನನ್ನ ಮಗಳ ಮೈಯಲ್ಲಿ ಹರಿತಾ ಇರೋದು ಕೆ ಬಾಲಕೃಷ್ಣನ ರಕ್ತ. ಮೈಂಡ್ ಇಟ್. ಈ FM ಏನ್ ಪ್ರಾಬ್ಲಮ್ ಆಯ್ತು? ಬರ್ತಾನೆ ಇಲ್ಲ ಸಾಂಗ್ಸ್ ಎಲ್ಲ. ಅಪ್ಪ, ಇದ್ರಲ್ಲಿ ಸಾಂಗ್ಸೇ ಬರ್ತಾ ಇಲ್ಲ ನೋಡಪ್ಪ. ನಿಂಗೇನಾದ್ರು ಕೇಳಿಸಿತಾ? ಮುಂದೆ ನಾನು ವಾರ್ತೆಗಳನ್ನ ಶುರು ಮಾಡ್ತೀನಲ್ಲ, ಅದಕ್ಕೆ ಬರ್ತೀನಿ. ವಾರ್ತೆ ನೀನ್ ಹೇಳ್ತೀಯಾ? ಸತಿ ಹಲ್ಲು ಬಿಟ್ರೆ ಇರೊಬ್ಬರು ಹಲ್ಲೆಲ್ಲ ನೆಲಕ್ಕೆ ಕುದುರ್ಬಿಡ್ಬೇಕು. ಯಾಕಪ್ಪ ಸಿಟ್ಟು ಮಾಡ್ಕೊಂಡಿದ್ಯಾ? ಇಲ್ಲ, ನೀನ್ ಮಾಡ್ತಿರೋ ಗನಂಧಾರಿ ಕೆಲಸಕ್ಕೆ ಕುಣಿದು ಕುಪ್ಪಳಿಸ್ತೀನಿ. ಏನೇ, ಮನೆಯವ್ರ ಮುಂದೆ ನನ್ನ ಮರ್ಯಾದೆ ತೆಗೆಯೋದೇ ನೀನು ಉದ್ದೇಶ ಆಗಿತ್ತ? ನಿಮ್ಮಮ್ಮ ಒಂದ್ ಕಡೆ ಚುಟ್ಟಾರ, ನೀನ್ ಒಂದ್ ಕಡೆ ಚುಚ್ಚೋಕ್ ಶುರು ಮಾಡಿದ್ದೀಯಾ? ನಾನೇನ್ ಮಾಡ್ದೆ? ಹೋಗಪ್ಪ, ಯಾವಾಗ್ಲೂ ಸುಮ್ನೆ ಬೈಬೇಡ ನೀನು. ಮನೆಯವ್ರ ಮುಂದೆ ನಾನು ಶೇಪ್ ತೆಗ್ದೆ. ಅಲ್ಲ ಗುಬೆ, ಆ ಒಡವೆ ಯಾಕೆ ಮುರಿದಾಕ್ತೆ? ಹೇಳಿಲ್ವಾ, ಹಳೇದಾಗಿತ್ತು, ಆಟ ಆಡ್ತಾ ಇದ್ದೆ, ಕೈ ಜೋರ್ ಬಿತ್ತು. ಅದ್ ಬೀಳೋಕ್ಕಿಂತ ಮುಂಚೆನೆ ಅದ್ರ ಕೊಂಡಿ ನನ್ ಕೈಗೆ ಬಂದಿತ್ತು, ಗೊತ್ತಾ ನಿಮ್ಗೆ? ಗೊತ್ತು ಗೊತ್ತು ಗೊತ್ತು. ಕತೆನ ಚೆನ್ನಾಗಿ ಹೇಳ್ತೀಯಾ. ಅದ್ ಏನೇನು ಹೇಳ್ಬೇಕು ಅಂತಿದ್ದೀಯ ಎಲ್ಲ ಹೇಳ್ಬಿಡು. ಅಲ್ವೇ, ಆ ಒಡವೆ ಮುರಿದು ಅದಕ್ಕೆ ಕಾರಣ ನಾನು ಅಂತ ಕೀರ್ತಿ ಒಪ್ಕೊಂಡು ಆ ವಿಷಯ ಅಲ್ಲಿಗೆ ಇತ್ಯರ್ಥ ಆಗಿತ್ತು ತಾನೆ. ಆ ವಿಷಯನ ಮತ್ತೆ ಆರಂಭಿಸೋ ಅಗತ್ಯ ಏನೇ ಇತ್ತು?
ಅಕಸ್ಮಾತ್ ಏನಾದ್ರೂ ಹೇಳೋದಿದ್ರೆ ನನಗ್ ಬಂದು ಹೇಳ್ಬೋದಾಗಿತ್ತು. ಅದನ್ ಬಿಟ್ಟು ನಿಮ್ ತಾತನ ಹತ್ರ ಹೋಗಿ ಹೇಳಂತ ನಿನಗೆ ಯಾರೇ ಹೇಳಿದ್ದು? ಯಾರು ಯಾಕಪ್ಪ ಹೇಳ್ಬೇಕು, ನಾನೇ ಹೋಗಿ ಹೇಳ್ದೆ. ಯಾಕೆ ಹೇಳ್ದೆ ಅಂತ? ಎಲ್ಲ ಮತ್ಗಳು ಕೀರ್ತಿಗೆ ಬೈತಾ ಇದ್ರೆ ನಾನ್ ನೋಡ್ಕೊಂಡು ಹೇಗ್ ಸುಮ್ನಿರ್ಲಿ? ಮಗಳೇ, ಒಳ್ಳೆತನಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರ ಕಣೆ. ಅಲ್ವೇ, ಇದೇ ಮಾತನ್ನ ನನ್ನೆಲ್ಲರ ಮುಂದೆ ವಿಷಯ ಆರಂಭಿಸೋಕ್ ಮುಂಚೆ ಬಂದು ನನ್ನ ಕಿವಿಲಿ ಹೇಳಿದಿದ್ರೆ ನಾನ್ ಅನ್ನೋದು, ಎಲ್ರು ಅವಳಗ್ ಬೈಯೋದು, ಕಡೆಗೆ ಎಲ್ರು ರಿವರ್ಸ್ ಆಗಿ ನನಗ್ ಹೋಗೋದೆಲ್ಲ ತಪ್ಪಿತ್ತಲ್ಲೇ ಗೋಬೆ. ನಾನ್ ಹೇಳ್ಬೇಕು ಅಂತಾನೆ ಇದ್ದೆ ಅಪ್ಪ, ಆದ್ರೆ ನೀನೇ ಬಿಡ್ಲಿಲ್ಲ. ಕೀರ್ತಿಗೆ ಅನ್ನೋದ್ರಲ್ಲಿ ಬೇರೆ ಮಾತುಗಳು ನಿನ್ ಕಿವಿಗೆ ಬೀಳ್ತಾ ಇರ್ಲಿಲ್ಲ. ಎಲ್ರು ಬೈದ್ರೆ ನೋವಾಗುತ್ತಲ್ವೇನಪ್ಪ? ಆಗುತ್ತಪ್ಪ, ಈಗ ನಿಮ್ಮಪ್ಪನಿಗೆ ಆಗಿರೋದು ಅದೇ ಕಣಪ್ಪ. ಕೀರ್ತಿಗೂ ನೋವಾಗುತ್ತಲ್ವೇನಪ್ಪ? ಅಲ್ವೇ, ಅದು ಅದನ್ ಕೊಟ್ಟಿದ್ದು ನೀನೇ ಅಲ್ವೇನಪ್ಪ? ನಾನು ಅದಕ್ಕೇನೀಗ? ಅದಕ್ಕೆ ಹೇಳಿದ್ದು, ಕೀರ್ತಿ ಕಾಲಿಡ್ಕೊಂಡು ಸಾರಿ ಕೇಳು. ಇಲ್ಲಿ ಬಂದ್ ಯಾಕೆ ವಟ್ವಟ ಅಂತೀಯಾ? ಒಳ್ಳೆಯವರಿಗೆ ಮನಸ್ಸು ನೋವು ಮಾಡಿದ್ರೆ ದೇವ್ರು ಶಾಪ ಕೊಡ್ತಾನೆ, ಗೊತ್ತಾಯ್ತಾ? ಅಯ್ಯೋ ಎಡಬಿಡಂಗಿ, ದೇವರು ನನಗೆ ಲೈಫಲ್ಲಿ ಒಳ್ಳೆ ಬಟ್ಟೆನೂ ಕೊಟ್ಟ, ಒಳ್ಳೆ ಕತ್ರಿನೂ ಕೊಟ್ಟ. ಆದ್ರೆ ಪ್ರತಿ ಸರ್ತಿ ಕತ್ತರಿಸೋವಾಗ ಆ ಕತ್ರಿ ಮಧ್ಯೆ ನನ್ ಶೆಡ್ನೆ ಸಿಕ್ಕಾಕ್ತಾನಲ್ಲಪ್ಪ. ಯಾಕೋ ಗೊತ್ತಿಲ್ಲ ಅದಕ್ಕೆ, ಹೂ ಮುಡಿಯೋದ್ರಲ್ಲಿರೋ ಸಂತೋಷಕ್ಕಿಂತಲೂ ಹೂ ಕಟ್ಟೋದ್ರಲ್ಲಿರೋ ಸಂತೋಷ ಜಾಸ್ತಿ ಅನ್ಸತ್ತೆ ಅಲ್ವಾ? ನಿಜ, ಕಟ್ಟೋದ್ರಲ್ಲೇ ಯಾವತ್ತೂ ಸಂತೋಷ ಇರುತ್ತೆ. ಆದ್ರೆ ನನಗಿರೋ ಸಂತೋಷ ಮುರಿಯೋದ್ರಲ್ಲಿ. ಇದನ್ನೇ ಒಗ್ಗಟ್ಟು ಅನ್ನೋದು ಅಲ್ವಾ ಅದಕ್ಕೆ? ನಿಜ, ಈ ಒಗ್ಗಟ್ಟಿಗೆ ಹೊಸದಾಗಿ ಸೇರಿರುವ ಹೂ ಅಂದ್ರೆ ಕೀರ್ತಿ. ನಿಜ ಅದಕ್ಕೆ, ಕೀರ್ತಿ ಈ ಮನೆಗೆ ಬಂದ್ಮೇಲೆ ಈ ಮನೆಗೆ ಸಂತೋಷ ಜಾಸ್ತಿ ಆಯ್ತು ಅಲ್ವಾ? ಹೌದು, ಆದ್ರೆ ನಮ್ ಸಂತೋಷಕ್ಕಿಂತ ಹೆಚ್ಚು ಸಂತೋಷ ರಾಘವನ್ ಮುಖದ ಮೇಲೆ ಕಾಣಿಸ್ತಿದೆ. ಅದಕ್ಕೆ ಕಾರಣ ರಾಘವ ವಸುದನ ಮದುವೆ ಆಗ್ತಿರೋದು. ಅದು ನಿಜ ಅಂತಾನೆ ಇಟ್ಕೋ. ಆದ್ರೆ ಕೀರ್ತಿ ಎಷ್ಟ್ ಚೆನ್ನಾಗಿ ಹಾಡ್ತಾಳೆ. ಅದ್ರ ಜೊತೆಗೆ ಅವಳು ಮಾಡೋ ಎಲ್ಲಾ ಕೆಲಸದಲ್ಲೂ ಒಂದು ಅಚ್ಚುಕಟ್ಟಿದೆ. ನಾನ್ ವಿಷಯನ ಬೇರೆ ಕಡೆ ತಿರುಗಿಸಿದ್ರೆ ಇವ್ರು ಅದೇ ವಿಷಯ ಮಾತಾಡ್ತಾರಲ್ಲ. ಅಷ್ಟೇ ಅಲ್ಲ ಅದಕ್ಕೆ, ಅವಳಿಗೆ ಒಳ್ಳೆ ಟೇಸ್ಟ್ ಕೂಡ ಇದೆ. ಇಲ್ಲ ಅಂದಿದ್ರೆ ರಾಘವನ್ ಮದ್ವೆಗೆ ಅಷ್ಟು ಒಳ್ಳೆ ಇನ್ವಿಟೇಷನ್ ಕಾರ್ಡ್ ಸೆಲೆಕ್ಟ್ ಮಾಡ್ತಿದ್ಲ. ಹೌದು, ರಾಘವನಿಗೆ ಇಂಥದೇ ಡ್ರೆಸ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ದು ಅವಳೇ. ಕೊನೆಗೂ ಅವಳು ಸೆಲೆಕ್ಟ್ ಮಾಡಿರುವ ಸೀರೆನೆ ಹೊಸದಾಗೂ ಫೈನಲ್ ಆಯ್ತು. ನಂಗೇನೋ ಅವಳ ಗುಣ ತುಂಬಾ ಇಷ್ಟ ಆಯ್ತು. ಕೀರ್ತಿನ ಮದುವೆ ಮಾಡ್ಕೊಳ್ಳೋ ಹುಡುಗ ಅಂತೂ ತುಂಬಾ ಅದೃಷ್ಟ ಮಾಡಿರ್ತಾನೆ. ಅದಕ್ಕೆ ಕೀರ್ತಿ ಸಲೀಸಾಗಿ ಸಂಸಾರ ಜೊತೆ ಹೊಂದ್ಕೊಳ್ಳೋ ಅಂತ ಹೆಣ್ಣು, ಅವಳು ಯಾಕೆ ಆಶ್ರಮದಲ್ಲಿರ್ಬೇಕು? ಅದಕ್ಕೆ ಸ್ವಾಮೀಜಿಗೆ ಹೇಳಿ ಕೀರ್ತಿನ ನಮ್ಮನೇಲೆ ಇರಿಸ್ಕೊಳ್ಳೋಣವಾ? ಅದಕ್ಕೆ ನಾನ್ ಬಿಡ್ಬೇಕಲ್ಲ. ಅದನ್ನು ನಿಜನೇ. ಆದ್ರೆ ಅಕ್ಕ ಮತ್ತೆ ಮಾವ ಇದಕ್ಕೆ ಒಪ್ತಾರೋ ಇಲ್ವೋ? ದೊಡ್ಡದ್ಕೆ ಅಂತೂ ಯಾವತ್ತೂ ನಮ್ಮ ಮಾತಿಗೆ ಇಲ್ಲ ಅನ್ನಲ್ಲ. ಇನ್ನು ಅಪ್ಪ ಒಳ್ಳೆ ಗುಣ ಎಲ್ಲೇ ಇದ್ರೂ ಅದು ನಮ್ಮನೆ ಸೂರ್ಯನ ಕೆಳಗಡೆ ಇರ್ಲಿ ಅಂತ ಬಯಸೋರು. ಗಾಯತ್ರಿನ ಇಷ್ಟಪಟ್ಟಿದ್ದು ಅದೇ ಕಾರಣಕ್ಕೆ ತಾನೆ. ನನ್ನ ನಿಜವಾದ ಗುಣ ನಿಮಗ್ ಗೊತ್ತಾದ ದಿವ್ಸ ನೀವ್ಯಾರು ಈ ಮನೇಲಿರಲ್ಲ. ಇಷ್ಟಕ್ಕೂ ನಿಂಗೊಂದು ಸತ್ಯ ಗೊತ್ತಾ? ಕೀರ್ತಿ ಈ ಮನೇಲಿ ಇರೋಕ್ಕೆ ಕಾರಣ ಗಾಯತ್ರಿ. ಅವಳೇ ರಾಘವನ್ ಮದುವೆ ಆಗೋ ತನಕ ಕೀರ್ತಿ ಇಲ್ಲೇ ಇರ್ಲಿ ಅಂತ ಒತ್ತಾಯ ಮಾಡಿ ಉಳಿಸ್ಕೊಂಡಿದ್ದು. ಅದಕ್ಕೆ ಬೇರೆನೇ ಕಾರಣ ಇದೆ. ಅದು ರಾಘವನ್ ಮದುವೆ ಆಗೋ ಅಷ್ಟರಲ್ಲಿ ಗೊತ್ತಾಗುತ್ತೆ. ನಮ್ ಗಾಯತ್ರಿ ಬಿಡು, ಮಾವನ್ ತಂಗಿ ಮಗಳು, ಹುಟ್ಟಿದಾಗಿಂದ ಒಳ್ಳೆ ಗುಣನ ಪಡ್ಕೊಂಡ್ ಬಂದಿರೋ ಅದೃಷ್ಟವಂತೆ. ಆದ್ರೆ ಈ ಅದೃಷ್ಟ ಮಾತ್ರ ನಿಮ್ ಪಾಲಿಗೆ ದುರಾದೃಷ್ಟ. ಥ್ಯಾಂಕ್ಸ್. ಯಾಕೆ? ನನ್ನ ಜಾಗನ ಆರಿಸ್ಕೊಂಡಿದ್ದಕ್ಕೆ. ನನಗೂ ಬೇಜಾರಾದಾಗ, ಸಂತೋಷ ಆದಾಗ ಇಲ್ಲಿ ಬಂದು ನಿಂತು ಆಕಾಶ ನೋಡ್ತಿರ್ತೀನಿ. ಹಂಚ್ಕೊಳಕ್ ಯಾರು ಇಲ್ಲದೆ ಇದ್ದಾಗ ಆಕಾಶ ನೋಡ್ಬೇಕು.
ಆಕಾಶಕ್ಕಿಂತ ಅದ್ಭುತವಾದ ಫ್ರೆಂಡು ಬೇರೆ ಸಿಗೋಕ್ ಸಾಧ್ಯನೇ ಇಲ್ಲ ಕೀರ್ತಿ. ಇಷ್ಟಕ್ಕೂ ನೀನಿಲ್ ಬಂದ್ ನಿಂತಿರೋದಕ್ಕೆ ಕಾರಣ ಏನೋ? ಅದನ್ನ ನಿಮ್ಗೆ ಹೇಳ್ಬೇಕಾದ ಅಗತ್ಯ ಇಲ್ಲ. ಕೆಳಗಡೆ ಫುಲ್ಲು ತಮ್ಮದೇ ಗುಣಗಾನ. ಕೀರ್ತಿ ಯಾವ ಮನೆಗೆ ಸೊಸೆಯಾಗಿ ಹೋಗ್ತಾಳ ಗೊತ್ತಿಲ್ಲ, ಆದ್ರೆ ಅಂತ ಸೊಸೆ ಪಡೆಯೋದಕ್ಕೆ ಆ ಮನೆ ಪುಣ್ಯ ಮಾಡಿರ್ಬೇಕು ಅಂತ ಮಾತಾಡ್ತಿದ್ರು. ಅದಕ್ಕೇನೀಗ? ಆ ಪುಣ್ಯನ ನಮ್ಮನೆ ಯಾಕೆ ಮಿಸ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಕೀರ್ತಿ, ನೀನ್ ಇಲ್ಲಿಗೆ ಬಂದಿದ್ದಕ್ಕೆ ಏನ್ ಕಾರಣ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಾನ್ ನಿನ್ನ ಹುಡ್ಕೊಂಡ್ ಬಂದಿದ್ದಕ್ಕೆ ಒಂದು ಕಾರಣ ಇದೆ. ಹೊಸ್ತೇನಿದೆ? ಸೀರೆ. ಹಾ, ಸೀರೆನ ಹೊಸದಂಗ್ ತಲುಪೋ ಹಾಗೆ ಮಾಡ್ದೆ ಅಲ್ವಾ? ಆದ್ರೆ ಆ ಸೀರೆನ ನೀನ್ ಇಷ್ಟಪಟ್ಟಿದ್ದೆ ಅಲ್ವಾ? ನಿನ್ನನ್ನ ನಾನು ಇಷ್ಟಪಡ್ತಿದ್ದೀನಲ್ವಾ? ಇಷ್ಟಪಟ್ಟವ್ರ ಆಸೆನ ಕಂಪ್ಲೀಟ್ ಮಾಡ್ಲೇಬೇಕಲ್ವಾ? ಅದಕ್ಕೆ ಇಡೀ ದಿನ ಹುಡುಕಿ ದಿಟ್ಟೋ ಅಂತದೇ ಸೀರೆ ತಗೊಂಡ್ಬಂದಿದ್ದೀನಿ. ನನಗ್ ಬೇಡ ಅಂತ ಹೇಳಿದ್ನಲ್ಲ. ನಾನ್ ಕೊಡ್ಬೇಕು ಅಂತ ತೀರ್ಮಾನ ಮಾಡದ್ನಲ್ಲ. ಈ ಕೆಟ್ಟ ಹಠಾನೆ ಒಳ್ಳೇದಲ್ಲ ಅಂತ ಹೇಳ್ತಾ ಇರೋದು. ಆ ಹಠಾನೆ ನೀನ್ ಮಾಡ್ತಿದ್ಯಾ ಅಂತ ನಾನು ಹೇಳ್ತಿರೋದು. ಇದು ಹುಚ್ಚುತನ ರಾಘವ್. ಹುಚ್ಚು ಅನ್ನೋದು ಪ್ರೇಮಿಗಳಿಗೆ ಸಿಗೋ ಗ್ರಾಜುಯೇಷನ್ ಸರ್ಟಿಫಿಕೇಟ್. ಈ ಸೀರೆನ ನೀನ್ ಇಷ್ಟಪಟ್ಟಿದ್ದೆ. ನೀನ್ ಇಷ್ಟಪಟ್ಟಿದ್ದನ್ನ ನಾನ್ ಕೊಡಿಸ್ದೆ ಹೋದ್ರೆ ನಾನೊಬ್ಬ ಪ್ರೇಮಿ ಅಂತ ಅನ್ಸ್ಕೊಳಕ್ ಹ್ಯಾಕ್ ಸಾಧ್ಯ? ಇದು ನನ್ನ ಪಾಲಿಗೆ ಕೇವಲ ಒಂದ್ ಬಟ್ಟೆ ಅಷ್ಟೇ. ಹಾಗಂತ ನೀನ್ ಅನ್ಕೊಂಡಿರ್ಬೋದು, ಆದ್ರೆ ನನ್ನ ಪಾಲಿಗೆ ಇದು ನನ್ನ ಲವರ್ ಬೈಕೆ. ಅದನ್ನ ಈಡೇರಿಸಬೇಕಾಗಿರೋದು ನನ್ನ ಕರ್ತವ್ಯ. ಅದಕ್ಕೆ ತಂದಿದ್ದೀನಿ. ಇದನ್ನ ನಾನು ತಗೊಳ್ಳೋದಿಲ್ಲ. ತಗೋತೀಯ? ಇಲ್ಲ ಇಲ್ಲ ಇಲ್ಲ. ಸರಿ, ಹಾಗಾದ್ರೆ ನಾನು ಒಂದು ಪ್ರಶ್ನೆಗೆ ಉತ್ತರ ಕೊಡು. ನೀನ್ ನನ್ನನ್ನು ಪ್ರೀತಿಸ್ತಾ ಇರ್ಲಿಲ್ವಾ? ನಾನು ಇಲ್ದಿದ್ದಾಗ್ಲೂ ನನ್ನನ್ನ ನೀನು ನೆನಪಿಸ್ಕೊಳ್ತಾ ಇರ್ಲಿಲ್ವಾ? ಬೊಂಬೆಗೆ ರಾಘವ ಅಂತ ಹೆಸರಿಟ್ಟು ಮಾತಾಡ್ತಿರ್ಲಿಲ್ವಾ? ನನಗೇನಾಗಿದೆಯೋ ಅದೆಲ್ಲ ನಿನಗೂ ಆಗಿದೆ. ಪ್ರೀತಿಲಿ ಬಿದ್ದ ಪ್ರತಿಯೊಬ್ಬರಿಗೂ ಆಗುತ್ತೆ. ಈಗೇನು ಅದ್ರ ಬಗ್ಗೆ ಭಾಷಣ ಬಿಗಿಬೇಕು ಅಂತ ಹೊರಟಿದ್ದೀರಾ? ಇಲ್ಲ, ಇರೋ ವಿಷಯನ ನೆನಪಿಸ್ತಿದ್ದೆ. ನಿನಗೆ ನನ್ನ ಮೇಲೆ ಒಂದು ಚೂರೇ ಚೂರು ಪ್ರೀತಿ ಇದ್ರು ಈ ಸೀರೆ ತಗೋತೀಯ? ಇದು ರಾಘವ ತಂದಿರೋ ಸೀರೆ. ನೋಡು ಕೀರ್ತಿ, ನೀನು ಯಾವ ದಿನ ಯಾವ ಕ್ಷಣ ಬೇಕಾದ್ರೂ ನನ್ನನ್ನು ತಿರಸ್ಕರಿಸಬಹುದು, ಆದ್ರೆ ನಾನು ನೋ ಚಾನ್ಸ್. ನಾನು ನಿಜವಾಗ್ಲೂ ನಿನ್ನ ಪ್ರೀತಿಸ್ತೀನಿ, ಪ್ರೀತಿಸ್ತಾನೆ ಇರ್ತೀನಿ. ನನ್ನ ಎದೆಯಲ್ಲಿರೋ ನಿನ್ ಜಾಗಕ್ಕೆ ಬೇರೆ ಆಲ್ಟರ್ನೇಟಿವ್ ಇಲ್ಲ. ಇಂಥ ಮಾತುಗಳೇ ಮುಂದುವರಿತಾ ಹೋದ್ರೆ ನಾಳೆ ಈ ಮನೇಲಿ ಏನೇನಾಗ್ಬೋದು ಅನ್ನೋ ಯೋಚನೆ ನಿಮ್ಗಿದ್ಯಾ? ಅದ್ರ ಕಲ್ಪನೆನಾದ್ರೂ ಇದೆಯಾ? ಇದೆ, ಆದ್ರೆ ಏನ್ ಮಾಡಕ್ಕಾಗತ್ತೆ? ನಾನು ರಾಘವ್, ನೀವ್ ಬರೀ ನಿಮ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಿ, ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ವಸುಧನ ಮದ್ವೆ ಆದ್ರೆ ನೀವ್ ಚೆನ್ನಾಗಿರ್ತೀರಿ, ನಿಮ್ ಕುಟುಂಬನೂ ಚೆನ್ನಾಗಿರುತ್ತೆ. ನನ್ ಮಾತ್ ಕೇಳಿ ರಾಘವ್. ನಿನ್ ಮಾತು ಕೇಳೆ ತಾನೆ ನಾನು ವಸುದನ್ ಮದ್ವೆ ಆಗ್ತೀನಿ ಅಂತ ಒಪ್ಪಿರೋದು. ಮದ್ವೆ ಆಗ್ತೀನಿ ಹಾಗಂತ ಈ ಪ್ರೀತಿ ಸುಳ್ಳು ಅಂತ ಹೇಳಕ್ಕಾಗೋದಿಲ್ಲ. ಹೇಳ್ಬೇಡಿ, ಹಾಗೆ ಅದ್ರ ಬಗ್ಗೆ ಮಾತಾಡ್ಲು ಬೇಡಿ. ಅದಾಗಲ್ಲ. ಆಗಲ್ಲ ಅಂದ್ರೆ ಯಾವ ಕೆಲ್ಸನೂ ಆಗಲ್ಲ ರಾಘವ್. ಆಯ್ತು, ನಾನು ಹೇಳೋ ಕೆಲಸ ಮಾಡ್ತೀಯ ಕೀರ್ತಿ. ಏನು? ಮದ್ವೆಗ್ ಮುಂಚೆ ಒಂದೇ ಒಂದ್ಸರ್ತಿ ಈ ಸೀರೆ ಉಟ್ಕೊಂಡು ನೀನ್ ಇಲ್ಲಿ ಬಂದು ನಿಲ್ಬೇಕು. ನಾನು ನಿನ್ನ ಕಣ್ ತುಂಬಾ ನೋಡ್ಬೇಕು. ಅದಾಗಲ್ಲ. ಆಗಲ್ಲ ಅಂದ್ರೆ ಯಾವ ಕೆಲ್ಸನೂ ಆಗೋದಿಲ್ಲ. ಆಗುತ್ತೆ. ಆ ಗಳಿಗೆಗೆ ನಾನು ಕಾಯ್ತಾ ಇರ್ತೀನಿ.
ರಾಘವ ಕೆಳಗೆ ಬಂದ. ಈಗ ಕೀರ್ತಿ ಬರ್ತಾ ಇದ್ದಾಳೆ. ಆ ಸೀರೆ ಆ ಅಂಗಡಿನಲ್ಲಿ ನೋಡಿದ್ದಲ್ವಾ? ಇವಳಿಗೆ ಯಾರು ಸೀರೆ ಕೊಡ್ಲಿಲ್ಲ. ಅಕಸ್ಮಾತ್ ಕೊಟ್ರು ಅದನ್ನ ಟೆರೆಸ್ ಮೇಲೆ ಹೋಗಿ ಯಾರು ಕೊಡಲ್ಲ. ಸಮಥಿಂಗ್ ಏನೋ ಇದೆ. ಇದನ್ನ ಇಟ್ಕೊಂಡೆ ನಾನ್ ಗೇಮ್ ಪ್ಲಾನ್ ಮಾಡ್ಬೇಕು. ನಾನು ಗಾಯತ್ರಿ. ಏನ್ ವಿಷಯ ಗಾಯತ್ರಿ ಅವರೇ? ಏನು ಇಲ್ಲ ಕೀರ್ತಿ, ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಒಂದ್ 5 ನಿಮಿಷ ಇರಿ, ಬಂದೆ. ಹಾ ಪರವಾಗಿಲ್ಲ, ಟೇಕ್ ಯರ್ ಓನ್ ಟೈಮ್ ಕೀರ್ತಿ. ಏನ್ ಬೇಕಿತ್ತು? ಅದು ನಾನು ಅದು ಏನ್ ಬೇಕಿತ್ತು ಅಂತ ಹೇಳಿ, ನಾನೇ ಹುಡುಕೊಡ್ತೀನಿ. ಹಳೇದ್ ಒಂದು ಇಸ್ತ್ರಿ ಪೆಟ್ಟಿಗೆ ಇತ್ತು, ಅದಿಲ್ಲೆಲ್ಲೋ ಇರ್ಬೇಕು ಅಂತ ಹುಡುಕ್ತಾ ಇದ್ದೆ. ಕಬೋರ್ಡ್ ಅಲ್ಲಂತೂ ನಾನು ನೋಡಿಲ್ಲ. ಇಲ್ಲೇನಾದ್ರೂ ಇದೆಯಾ ನೋಡ್ತೀನಿ. ಇವಳ ಕತ್ತಲ್ಲಿ ತಾಳಿ ಇದೆ. ಇದನ್ನ ಇವಳಿಗೆ ಯಾರು ಕಟ್ಟಿರ್ಬೋದು? ರಾಘವ ಏನಾದ್ರೂ? ಚೆಚೆ, ಹಾಗೇನೂ ಆಗಿರೋದಿಲ್ಲ. ಬೇರೆ ಏನೋ ಕತೆ ಇದೆ. ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೇಬೇಕು. ಎಸ್.